This convocation of the University of Mysore has been called to confer the honorary degree on Shri A.S.P. Rajendra Singh Babu, Dr. T. Shyam Bhatt. I welcome Dr. M.G. Sudhakar, the Honorable Higher Education Minister and Pro-Chancellor. I welcome Dr. S. Somanath, Honorable former Chairman of ISRO and the Chief Guest for 106th Annual Convocation of our University. It gives me immense pleasure to welcome the members of the Syndicate and the Academic Council and former Vice Chancellors and all the invitees, parents and the graduating candidates. It is heartening to place on record that 30,969 candidates belonging to both UG and PG and PhD are receiving their degrees in this 106th annual convocation, and 452 candidates are receiving their PhD degrees. Honorable Chancellor, I request you, sir, to permit me to present the candidates for various degrees. Let the candidate or various degrees be presented. ಸನ್ಮಾನ್ಯ ಕುಲಾಧಿಪತಿಯವರೇ, ಕಲಾ ನಿಕಾಯದ, ವಾಣಿಜ್ಯ ನಿಕಾಯದ, ಕಾನೂನು ನಿಕಾಯದ ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ನಿಕಾಯದ, ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಕಾಯದ, ಇಂಜಿನಿಯರಿಂಗ್ ನಿಕಾಯದ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ಬಯೋಮೆಡಿಕಲ್ ಅಂಡ್ ರೋಬೋಟಿಕ್ ಇಂಜಿನಿಯರಿಂಗ್, ಸಿವಿಲ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಪದವಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಅರ್ಹರೆಂದು ಪರಿಗಣಿಸಲಿರುವ ಅಭ್ಯರ್ಥಿಗಳನ್ನು ಒಪ್ಪಿಸುತ್ತಿದ್ದೇವೆ. ಅವರನ್ನು ಆಯಾ ಪದವಿಗಳಿಗೆ ದಯವಿಟ್ಟು ಅಂಗೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಮೊದಲಿಗೆ ಕಲಾ ನಿಕಾಯ ಪದಕ ಮತ್ತು ನಗದು ಬಹುಮಾನ ವಿಜೇತರು BR ಉಮೇಶ್ ಕುಮಾರ್ PhD ಸಂಸ್ಕೃತಿ ಚಿನ್ನದ ಪದಕ, ಡಾಕ್ಟರ್ K ಕೃಷ್ಣಮೂರ್ತಿ ಚಿನ್ನದ ಪದಕ, ಪ್ರೊಫೆಸರ್ CR ನರಸಿಂಹಶಾಸ್ತ್ರ ನಗದು ಬಹುಮಾನ, ಉಮೇಶ PhD ಜೈನಾಲಜಿ ಮತ್ತು ಪ್ರಾಕೃತ್, PhD ಅರ್ಥಶಾಸ್ತ್ರ, ಅಶ್ವಿನಿ MB PhD ಇಂಗ್ಲಿಷ್, ಸುಷ್ಮಿತಾ C, ಸಿದ್ದರಾಜು HK ಡೇನಾ, ಹೇಮಲತಾ PS, ಮೈನಾ ನಾರಾಯಣ ಸಭಗಳು, ಪ್ರೊಫೆಸರ್ K ವೆಂಕಟೇಗೌಡ ಚಿನ್ನದ ಪದಕ, A ವಿಜಯ ರಾಘವಾಚಾರ್ಯ ಚಿನ್ನದ ಪದಕ, MG ಅನನ್ಯ ರೇವಡಿ, ಚಂದ್ರಶೇಖರ್ MA ಕನ್ನಡ ಚಿನ್ನದ ಬಹುಮಾನ 13, ನಗದು ಬಹುಮಾನ 4, ನರಸಮ್ಮ ನಾರಾಯಣ ವೇಟಿಗದಾಳಿ, ವರ್ಣಿಕಾ PS ಚಿನ್ನದ ಬಹುಮಾನ 5, ನಗದು ಬಹುಮಾನ 6, PA, CS ಸುಂದರೇಶ್ ರಾಮರಾವ್ ಚಿನ್ನದ ಪದಕ, ವಾಣಿಜ್ಯ ನಿಕಾಯ ಶ್ರುತಿ ಮಹೇಶ ಅಡಕ್, ಮಲತಾ M ಚಿನ್ನದ ಪದಕ 7, ನಗದು ಬಹುಮಾನ 2, ಒಟ್ಟು 9, MCom, BR ಅನಂತನ್ ಅಭಿನಂದನಾ ಸಮಿತಿ ಚಿನ್ನದ ಪದಕ, J ಶರ್ಲಿ ಸುನೇಹಾ ಚಿನ್ನದ ಪದಕ, MBA ಅಗ್ರಿ ಬಿಸಿನೆಸ್, ಅನಘಾರ್ G ಅಡಿಗ ಚಿನ್ನದ ಪದಕ 3, ನಗದು ಬಹುಮಾನ 1, MBA, ಬುಷ್ರಾ ಕೌಸರ್ ಚಿನ್ನದ ಪದಕ 3, ನಗದು ಬಹುಮಾನ 3, BCom, HD ಶಿವಣ್ಣೇಗೌಡ BB ಚಿನ್ನದ ಪದಕ 5, ನಗದು ಬಹುಮಾನ 1, MA, ನಾರಾಯಣಮ್ಮ ಬಾಲಕೃಷ್ಣಯ್ಯ ಸ್ಮಾರಕ ಚಿನ್ನದ ಪದಕ, ದಿವಾಕರ್ HP ಚಿನ್ನದ ಪದಕ 5, ನಗದು ಬಹುಮಾನ 3, MPA, ಹರ್ಷಿತಾ MY ಚಿನ್ನದ ಪದಕ 2, ನಗದು ಬಹುಮಾನ 2, BA, ತಿಟ್ಟಮಾರನಹಳ್ಳಿ. ಕಾನೂನು ನಿಕಾಯ ಸ್ಮೃತಿ N ಚಿನ್ನದ ಪದಕ 4, ನಗದು ಬಹುಮಾನ 3, LLM, ಕಾಯಮ ಮತ್ತು ಇಂಚರ GP HD ಗಣಕ ವಿಜ್ಞಾನ, ಅನಿತಾ PR, ತುಕಾರಾಮ್ P, ಹರೀಶ್
ಅಲಿಶಾ ಆರ್, ಸಂತೋಷ್ ಎಂ, ಲಕ್ಷ್ಮೀಪತಿ, ನಟರಾಜ, ಶಶಿಕುಮಾರ್, ಎನ್ ಅದಿತಿ ಚಿನ್ನದ ಪದಕ 24, ನಗದು ಬಹುಮಾನ 8, ಒಟ್ಟು 32, ಎನ್ ಮದ್ಲಿನ್ ಆಲ್ಬರ್ಟ್ ಚಿನ್ನದ ಪದಕ 6, ನಗದು ಬಹುಮಾನ 1, ಎಂಎಸ್ಸಿ ಭೌತಶಾಸ್ತ್ರ, ಪ್ರೇರಣಾ ಎಸ್ಎಲ್ ಚಿನ್ನದ ಪದಕ 16, ಎಂಟೆಕ್ ಅರ್ಬನ್ ಅಂಡ್ ರೀಜನಲ್ ಪ್ಲಾನಿಂಗ್, ಜಮೀನ್ ಟಿ ಚಿನ್ನದ ಪದಕ 6, ನಗದು ಬಹುಮಾನ 5, ಒಟ್ಟು 11, ಬಿಎಸ್ಸಿ, ತೇಜಸ್ ಬಿಎ ಬೋಸ್ ನಗದು ಬಹುಮಾನ. ಧನ್ಯವಾದಗಳು. Of Apex Trade and Secretary of Department of Space, Chairman of Space Commission and Chairman of Indian Space Research Organization from January 2022 to January 2025. It's a privilege to stand here in the city of Analysis and Ideas, where the grace of Champion Hills meets the quiet discipline of the scholarship. Today we celebrate not only the degrees which are conferred, but the character formed, not only the learning completed, but the journeys that are beginning. I would like to express my heartfelt congratulations to each and every students who are graduating, who are present here and not present here, those who are going to be awarded the degrees from this prestigious university, and all those who received medals and awards. ಬಹುಶಃ ಕರ್ನಾಟಕ ಹಾಗೂ ಮೈಸೂರು ದೇಶದಲ್ಲೇ ಬಹುಶಃ ಈ ಭಾಗದಲ್ಲಿ ಸುಮಾರು 100 ವರ್ಷಗಳ ಮೇಲೆ ಪ್ರಾರಂಭ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯ. ಇವತ್ತು ಕರ್ನಾಟಕದಲ್ಲಿ, ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಮೂಲ ವಿಶ್ವವಿದ್ಯಾಲಯ ಅಂದರೆ ಮೈಸೂರು ವಿಶ್ವವಿದ್ಯಾಲಯ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. मैसूर विश्वविद्यालय भारत के प्राचीनतम और प्रतिष्ठित विश्वविद्यालयों में से सम्मिलित है। आज भी यह भारतीय उच्च शिक्षा में देश का प्रतिष्ठित संस्थान है। इस विश्वविद्यालय ने ज्ञान और शिक्षा के सदैव सेवा, अनुसंधान और सामाजिक सरोकार एवं राष्ट्रीय उत्तरदायित्व से जोड़ा है। यह विश्वविद्यालय इस भूमि पर स्थित है जहाँ नलवाड़ी कृष्णराज वाडियार, सर एम विश्वेश्वरैया जी, महान कवि कुवेंपु, डी.वी. गुंडप्पा जैसे महान चिंतकों और राष्ट्र निर्माताओं को जन्म दिया, जिन्होंने भारत की बौद्धिक पहचान को वैश्विक स्तर पर प्रतिष्ठित किया। The Vice Chancellor, the Chief Guest, the recipients of the Honoris Causa, followed by the Registrar, Evaluation, the Deans of the faculties in pairs, and finally the members of the Syndicate and Academic Council in pairs. Jinse.
ಮಾರ್ಶೆಟ್ಟಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ನನಗೆ ಇಲ್ಲಿ ತನಕ ಬಂದು MCOMನ ನಾನು ಓದಿದ್ದೀನಿ ಅಂದರೆ ಅದಕ್ಕೆ ನನಗೆ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡೋದು ನನ್ನ ಫ್ಯಾಮಿಲಿ, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಮಾವಂದಿರು ಮತ್ತು ನಮ್ಮ ಚಿಕ್ಕಪ್ಪ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಹೆಸರು ಪ್ರೇರಣಾ SL ಅಂತ. ಅರ್ಬನ್ ಆ್ಯಂಡ್ ರೀಜ್ನಲ್ ಪ್ಲಾನಿಂಗ್, MTech ಇನ್ ಅರ್ಬನ್ ಆ್ಯಂಡ್ ರೀಜ್ನಲ್ ಪ್ಲಾನಿಂಗಲ್ಲಿ 16 ಗೋಲ್ಡ್ ಮೆಡಲ್ ಬಂದಿದೆ, 15 ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ, 1 ಬೆಸ್ಟ್ ಥೀಸಿಸ್ಗೆ ಮೆಡಲ್ ಬಂದಿದೆ. ಸರ್, ನನ್ನ ಹೆಸರು ಚಂದ್ರಶೇಖರ್ ಅಂತ. ನನ್ನಮ್ಮ ಶಾಂತಮ್ಮ ಮತ್ತು ಅಪ್ಪ ಸಣ್ಣಪ್ಪ ಅಂತ. ನಮ್ಮೂರು ಕೊಪ್ಪಳ ಜಿಲ್ಲೆ ಮತ್ತು ನಮ್ಮ ಊರು ಬಂದು ಕನ್ನೇರಮುಡು ಅಂತ ಒಂದು ಕುಗ್ರಾಮ ಹಳ್ಳಿ. ಇವಾಗ ನಾನು ಇಲ್ಲಿ MA ಕನ್ನಡದಲ್ಲಿ ನನಗೆ 13 ಚಿನ್ನದ ಪದಕ ಮತ್ತು 4 ನಗದು ಬಹುಮಾನ ಬಂದಿರತಕ್ಕಂಥದ್ದು. ಒಂದು ಯಾವುದಾದ್ರೂ ಒಂದು ಸಣ್ಣ ನೌಕರಿ ತಗೊಂಡು ಅಪ್ಪ ಅಮ್ಮನಿಗೆ ಈ ನನ್ನ ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಸಾಹಿತ್ಯದಲ್ಲಿ ಒಂದು ತುತ್ತು ಅನ್ನ ಹಾಕಿದ್ರೆ ಸಾಕು, ಅಷ್ಟೇನು IAS ಮಾಡಬೇಕು KS ಮಾಡಬೇಕು ಅಂತ ಯಾವುದೇ ರೀತಿ ದೊಡ್ಡ ಆಸೆ ಏನು ಕಂಡಿಲ್ಲ. ಇವ್ರು ಅಕ್ಕ ತಂಗಿರು, ಅವರು ನಮ್ಮ ತಾಯಿ ಸರ್, 3 ಜನ ತಂಗಿರು, 3 ಜನ ಗೌರ್ಮೆಂಟ್ ಆಫೀಸಲ್ಲೇ ಒಂದೇ ಮನೇಲಿ. ನಾನು ಅಂದರೆ ಮೊದಲಿಂದನೂ ನಾನು PUCಯಲ್ಲಿ ನನಗೆ 95% ಬಂದರು. ನಾನು ಡಿಗ್ರಿ ಸೇರಿ ನಾನು ಡಿಗ್ರಿಯಲ್ಲಿ ಗೋಲ್ಡ್ ಮೆಡಲ್ ತೆಗೆದು ನಾನು UPSC ಮಾಡಬೇಕು ಅಂತ ಆಸೆಯಿಂದ ಓದಿ ನಾನು ಇದನ್ನ ತೆಗೆದಿದ್ದೀನಿ.